ನಮಸ್ಕಾರ ಸ್ನೇಹಿತರೆ, ಬಂಧುಗಳೇ. ನಮ್ಮ ಸಿಂಧನೂರಿನ ಭವಿಷ್ಯವನ್ನ ಕನಸು ಕಾಣುವ ಪ್ರತಿಯೊಂದು ಹೃದಯದಲ್ಲೂ ಒಂದು ಆಶೆ ಇದೆ. ನಮ್ಮ ಊರು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರಬೇಕು ಎಂಬ ಆಶೆ. ಅದೇ ಆಶೆಯನ್ನು ನಾನು ಇಂದು ಒಂದು ಮಹಾ ಸಂಕಲ್ಪವಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಮ್ಮ ಸಿಂಧನೂರು ಕೇವಲ ಒಂದು ಊರಲ್ಲ, ಇದು ಕನಸುಗಳ ನೆಲ, ಪರಿಶ್ರಮದ ಪ್ರತೀಕ, ಭವಿಷ್ಯದ ಬೆಳಕಾಗಬಲ್ಲ ಶಕ್ತಿ ಹೊಂದಿರುವ ಪವಿತ್ರ ಮಣ್ಣು. ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಯುವಕ ಯುವತಿಯು ತಮ್ಮ ಕನಸುಗಳನ್ನು ನೆರವೇರಿಸಿಕೊಳ್ಳಲು ದೂರದ ನಗರಗಳಿಗೆ ಹೋಗಬೇಕಾಗದ ದಿನ ಬರಬೇಕು. ಅದಕ್ಕಾಗಿ ನಮ್ಮೂರಿನಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆಯಾಗಬೇಕು ಎಂಬುದು ನನ್ನ ಹೃದಯದ ಮಾತು. ಸರ್ಕಾರಿ ಐಟಿಐ, ಸರ್ಕಾರಿ ಡಿಪ್ಲೊಮಾ ಕಾಲೇಜು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ವೈದ್ಯಕೀಯ ಕಾಲೇಜು, ದಂತವೈದ್ಯಕೀಯ ಕಾಲೇಜು, ಪಶುವೈದ್ಯಕೀಯ ಕಾಲೇಜು ಇವೆಲ್ಲವೂ ನಮ್ಮ ಸಿಂಧನೂರಿನ ಮಣ್ಣಿನಲ್ಲೇ ಅರಳಬೇಕು. ಶಿಕ್ಷಣವೆಂದರೆ ಕೇವಲ ಪದವಿಯಲ್ಲ, ಅದು ಬದುಕನ್ನು ಕಟ್ಟುವ ಶಕ್ತಿ. ಇಂದಿನ ಯುಗದಲ್ಲಿ ಕೌಶಲ್ಯವೇ ಶಕ್ತಿ. ಆದ್ದರಿಂದ ಜಿಟಿಟಿಸಿ, ತಾಂತ್ರಿಕ ತರಬೇತಿ ಕೇಂದ್ರಗಳು ಮತ್ತು ಕೌಶಲ್ಯಾಭಿವೃದ್ಧಿ ಸಂಸ್ಥೆಗಳು ನಮ್ಮ ಯುವಕರಿಗೆ ದಾರಿ ತೋರಿಸಬೇಕು. ನಮ್ಮ ಯುವಕರು ಕೆಲಸಕ್ಕಾಗಿ ಬೇರೆಡೆ ಅಲೆದಾಡಬಾರದು. ಕೆಲಸವೇ ನಮ್ಮ ಊರಿಗೆ ಬರಬೇಕು. ಅದಕ್ಕಾಗಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು. ಕೌಶಲ್ಯ ಹೊಂದಿದ ನಮ್ಮ ಯುವಕರಿಗೆ ಉದ್ಯೋಗದ ಅವಕಾಶಗಳು ನಮ್ಮ ಸಿಂಧನೂರಲ್ಲೇ ದೊರಕಬೇಕು. ನಮ್ಮ ಶ್ರಮ ನಮ್ಮ ಊರನ್ನೇ ಬೆಳಗಿಸಬೇಕು. ಉತ್ತಮ ಆರೋಗ್ಯವೇ ಸಮೃದ್ಧ ಸಮಾಜದ ಅಸ್ತಿವಾರ. ನಮ್ಮ ಜನರಿಗೆ ಉತ್ತಮ ಚಿಕಿತ್ಸೆ ದೊರಕಲು ಜಿಲ್ಲಾ ಮಟ್ಟದ ಸುಸಜ್ಜಿತ ಆಸ್ಪತ್ರೆಗಳು ಅಗತ್ಯ. ಯಾವುದೇ ಬಡವನು ಚಿಕಿತ್ಸೆಗಾಗಿ ದೂರ ಹೋಗಬೇಕಾಗದಂತೆ ಆರೋಗ್ಯ ವ್ಯವಸ್ಥೆ ಬಲವಾಗಬೇಕು. ನಮ್ಮ ರೈತರ ಬೆವರು ಈ ಮಣ್ಣಿನ ಸಂಪತ್ತು. ಅವರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗಬೇಕು. ಅದಕ್ಕಾಗಿ ಶೀತಲೀಕರಣ ಕೇಂದ್ರಗಳು, ಆಧುನಿಕ ಕೃಷಿ ಮಾರುಕಟ್ಟೆಗಳು ಮತ್ತು ಉತ್ತಮ ಕೃಷಿ ಪರಿಕರಗಳು ಲಭ್ಯವಾಗಬೇಕು. ಅಗ್ರಿ ಎಕ್ಸ್ಪೋರ್ಟ್ ಸೆಂಟರ್ ಸ್ಥಾಪನೆಯಾಗಿ ನಮ್ಮ ಉತ್ಪನ್ನಗಳು ಜಗತ್ತಿನ ಮಾರುಕಟ್ಟೆ ತಲುಪಬೇಕು. ಮೂಲಭೂತ ಸೌಕರ್ಯಗಳು ನಮ್ಮ ಹಕ್ಕು. ಉತ್ತಮ ರಸ್ತೆಗಳು, ಶುದ್ಧ ಕುಡಿಯುವ ನೀರು ಮತ್ತು ಸುವ್ಯವಸ್ಥಿತ ಮೂಲ ಸೌಕರ್ಯಗಳು ನಮ್ಮ ಊರಿನ ಪ್ರತಿಯೊಬ್ಬ ನಾಗರಿಕನಿಗೂ ದೊರಕಬೇಕು. ಈ ಎಲ್ಲ ಕನಸುಗಳ ಶಿಖರವೇ ಸಿಂಧನೂರು ಜಿಲ್ಲೆಯಾಗಬೇಕು. ಸಿಂಧನೂರು ಜಿಲ್ಲಾ ಕೇಂದ್ರವಾಗಬೇಕು ಎಂಬುದು ನನ್ನ ಮಹಾ ಸಂಕಲ್ಪ. ಈಗಾಗಲೇ ನಮ್ಮೂರಿನಲ್ಲಿ ಅನೇಕ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳು, ಪ್ರೌಢಶಾಲೆಗಳು ಬೆಳೆಯುತ್ತಿವೆ. ಈ ಶಕ್ತಿಯನ್ನು ಮತ್ತಷ್ಟು ವಿಸ್ತರಿಸಿ ನಮ್ಮ ಸಿಂಧನೂರನ್ನು ಒಂದು ಶೈಕ್ಷಣಿಕ ಜಿಲ್ಲೆಯಾಗಿ ರೂಪಿಸೋಣ. ಶಿಕ್ಷಣದ ಬೆಳಕು ನಮ್ಮ ಊರನ್ನು ದೇಶದ ನಕ್ಷೆಯಲ್ಲಿ ಪ್ರಖ್ಯಾತಗೊಳಿಸಲಿ. ಸ್ನೇಹಿತರೆ, ಈ ಕನಸು ನನ್ನೊಬ್ಬನದು ಅಲ್ಲ, ಇದು ನಮ್ಮೆಲ್ಲರ ಕನಸು. ಈ ಸಂಕಲ್ಪ ನನ್ನೊಬ್ಬನ ಶಕ್ತಿಯಲ್ಲ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲವೇ ನನ್ನ ಶಕ್ತಿ. ಬನ್ನಿ, ಕೈಗೂಡಿಸಿ, ಮನ ಸೇರಿಸಿ, ನವ ಸಂಕಲ್ಪದೊಂದಿಗೆ ನವ ಸಿಂಧನೂರನ್ನು ಕಟ್ಟೋಣ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಆಶೀರ್ವಾದವೇ ನನ್ನ ಬಲ.